ಆಯುರಾರೋಗ್ಯ ಐಶ್ವರ್ಯ. ಟೈಮು 11:30 12 ಆಗ್ತೈತೆ. ಒಂದೊಂದು ಹಚ್ಚು, ಎರಡು ಬೇಡ. ಹಲೋ, ಎಸ್, ಇವತ್ತಿನ ದಿನ ನೈಟು ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ, ಮಂಟಪನ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು, ಹಾಗೆ ಬಾಳೆಕಂಬ, ಹೂವಿನ ಹಾರ ಎಲ್ಲ ಹಾಕಿ, ಲೈಟಿನ ಸರನೂ ಹಾಗೆ ಹಾಕ್ಬಿಟ್ಟು ಸಿಂಗರಿಸ್ಬಿಟ್ಟು ಮಲ್ಕೊಂಡ್ವು. ಓಕೆ, ಗುಡ್ ಮಾರ್ನಿಂಗ್. ಇವತ್ತು ಎಲ್ಲರೂ ನನಗಿಂತ ಬೇಗ ನಿಂತಿದ್ದಾರೆ. ಇವಾಗ ನಾನು ಏನು ಮಾಡಿದ್ರೆ ತೋರಿಸ್ತೀನಿ ಬನ್ನಿ. ಹೊರಗೆ ಹೋಗಿದ್ರೆ ಹಾಲು ಆಮೇಲೆ ಕರ್ಕೆ ಕಿಟಕಿ ಹಾಕಬರ್ತ ಸೊಳ್ಳೆ ಬರ್ತಾ ಹೋಗುತ್ತೆ. ಇವತ್ತು ಅಮ್ಮನೇ ಬೇಗ ಆಯಿತು, ರಂಗೋಲಿನ ಹಾಕಿದ್ದಾರೆ. ಕಲರ್ ಏನು ಹಾಕಿಲ್ಲ ಇವತ್ತಿನ ದಿನ, ಹಾಗೆ ಸಿಂಪಲ್ಲಾಗಿ ಹಾಕಿದ್ದಾರೆ. ಚೆನ್ನಾಗಿದೆ ಅಲ್ವಾ? ಎಸ್, ಹಾಗೆ ಎದ್ದಾದ್ಮೇಲೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಟೀ ಕೊಟ್ಟು ಮತ್ತೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಆಫ್ ಸ್ನಾನ ಎಲ್ಲಿ ಮಾಡಿ ಬಂದು ಅವೆಲ್ಲ ಜೋಡಿಸ್ಕೋಬೇಕಲ್ಲ. ಅದ್ರಲ್ಲಿ ಬೇರೆ 9 ಗಂಟೆಗೆ ಬರ್ತಾಯಿದ್ರು, 9-9:30 ಎಲ್ಲ ಬರ್ತಾಯಿದ್ರು ಅನ್ನೋ ರೀಸನ್ಗೆ ಸೈಡಲ್ಲಿ ನಾನು ತೆಂಗಿನಕಾಯಿ, ಹಣ್ಣು, ಹೂವು, ಹಾಗೆ ತಾಮ್ರದ್ದು ಏನು ಚಂಬು, ಆಮೇಲೆ ಆರತಿ ತಟ್ಟೆ, ಕಳಶ, ದೀಪ, ಬಾಳೆದೆಲೆ ಕಟ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ. ಆಮೇಲೆ ಅಕ್ಕಿ ತೊಗೊಂಡು ಬಂದಿಟ್ಟಿದ್ದೀನಿ, ಎಲೆ, ಅಡಿಕೆ, ಆಮೇಲೆ ಕುಕ್ಕಬತ್ತಿ, ಎಣ್ಣೆ, ಹೀಗೆ ಕೆಲವೊಂದು ಏನೇನು ಪೂಜೆ ಐಟಮ್ಸ್ ಏನೇನು ಬೇಕೋ ಪ್ರತಿಯೊಂದನ್ನು ತಂದು ಇಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ. ಬಿಕಾಸ್ ಆಫ್ ಒಂದೊಂದಾಗಿ ತರೋದಕ್ಕೆ ಹೋಗೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ. ಒಂದು ಲೈಟಿನ ಸರ ಇತ್ತು, ಅದನ್ನು ಜೋಡಿಸೋಣ ಅಂತ ಬೆಳಗ್ಗೆದ್ದು ಮಾಡ್ತಾಯಿದ್ದೀನಿ ನಾನಿವಾಗ. ಅಂದರೆ ಅದು ಹೂದು ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಗಿದೆ ಅದು. ಎಸ್, ಈ ಥರ ಅರೇಂಜ್ ಮಾಡಿಟ್ಟಿದ್ದೀನಿ. ಬ್ಲೌಸ್ ಪೀಸ್ ಕೂಡ ಇಟ್ಟಿದ್ದೀನಿ. ಸಡನ್ನಾಗಿ ಕೇಳಿದ ತಕ್ಷಣ ಇದು ಮಾಡಬೇಕಲ್ವ, ಅದಕ್ಕೆ. ಹಾಗೆ ಇಲ್ಲಿ ನಾನು ಗೆಜ್ಜೆ ವಸ್ತ್ರ ಮಾಡಿಕೊಂಡೆ. ಎಸ್, ಇವಾಗ ಪೂಜೆಗೆ ಸ್ಟಾರ್ಟ್ ಮಾಡ್ಕೋತಾ ಇದ್ದಾರೆ. ಕಳಶ ಅದನ್ನೆಲ್ಲ ಇಟ್ಟಿದ್ದು ನಾನೇ, ಬಟ್ ಆ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೀವೇ ನೋಡಿರ್ಬೋದು, ತುಂಬ ಬೇಗ 9-9:30 ಅನ್ನೋಷ್ಟ್ರಲ್ಲಿ ಬರ್ತಿದ್ರು. ಸೊ ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಸೊ ಬೇಗ ಬೇಗ ಸ್ನಾನ ಮಾಡ್ಕೊಂಡು ಬಂದು ನಾನು ಕಳಶ ಇಟ್ಟು ಸತ್ಯನಾರಾಯಣ ಪೂಜೆ ಫೋಟೋ ತೊಗೊಂಡು ಬಂದು ಇಟ್ಟಿದ್ದೆ. ಸೊ ಆ ವಿಡಿಯೋ ಮಾಡೋಕ್ಕಾಗಿಲ್ಲ ನಿಮಗೆ, ಅದನ್ನು ನಾನು ನಿಮಗೆ ಹೇಳ್ತೀನಿ. ಹೆಲ್ಪ್ ಮಾಡಕತ್ತೀಯೋ? ಏನು ಹೆಲ್ಪ್ ಮಾಡಕತ್ತಲ್ಲ? ನಂದೇನು ಮದುವೆ ಐತಿ, ಆಮೇಲೆ ನೆಕ್ಸ್ಟ್ ನೋಡಿದ್ರು ಏನು ಅನ್ಕೊಳಲ್ಲ. ಏನು ಅನ್ಕೊಂತಾರೆ, ಇನ್ನೂ ಖುಷಿ ಪಡ್ತಾರೆ ಹೆಂಡತಿಗೆ ಹೆಂಗೂ ಹೆಲ್ಪ್ ಮಾಡ್ತಾರೆ ಅಂತ. ಅಡುಗೆ ಮನೆ ಕೆಲಸ ಅದಕ್ಕಿನ್ನ ಜೇನುತುಪ್ಪ ಹಾಕ್ಬೇಕು, ಅದು ಇದಾಕದು. ಮೊದಲಿಗೆ ನಾವು ಗಣೇಶ ಪೂಜೆ ಮಾಡಿಬಿಟ್ಟೆ ಸತ್ಯನಾರಾಯಣ ಪೂಜೆ ಮಾಡಿರೋದು. ಇಲ್ಲಿ ಪೂಜೆ ಮಾಡುವಾಗ ಕಂಕಣ ಏನು ಕಟ್ಟಿಸ್ಕೊತಾ ಇದ್ರು ನೀವು ನೋಡಿದಾಗೆ ಲಾಸ್ಟ್ ಕ್ಲಿಪ್ಪಲ್ಲಿ. ಸೊ ಆವಾಗಲೇ ಗಣಪತಿ ಪೂಜೆ ಆಗಿತ್ತು. ಓಕೆ, ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ಕೂತಿದ್ದಾರೆ, ಈ ಥರ ಇದೆ. ಹಾಗೆ ಮುಂದೆ ನೋಡಿರುವಂತೆ ಹೇಗಿರುತ್ತೆ ಏನು ಎತ್ತ ಅಂತೆಲ್ಲ. 2 ಇಯರ್ ಆಗಿತ್ತು ಮಾಡ್ದೇನೆ. ಎಸ್, ಇಲ್ಲಿ ಪಟಾಕಿ ಹೊಡಿತಾ ಇದ್ದಾರೆ ಸಾಹೇಬರು. ಎಸ್, ಅದೇನೋ ಲಕ್ಷ್ಮಿ ಪಟಾಕಿ ಅಂತೆ, ತುಂಬ ನೆಕ್ಸ್ಟ್ ಲೆವೆಲ್ ಸೌಂಡ್ ಆಗ್ತಾ ಇತ್ತು ಅದು. ಅಬ್ಬಾ ದೇವ್ರೆ. ನಾನು ಇಲ್ಲ 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 ನಾನು ತಗೋ ವಿಡಿಯೋ ಅಷ್ಟು ದೂರ ಹೋಗು. ಊದೋತಿ ಸೈಡಲ್ಲಿ ಇಟ್ಕೊ, ಮತ್ತು ಕೈಯಲ್ಲಿ ಹಚ್ಕೊಂಡದು ಕಿಡಿ ಬಿದ್ದು. ಎರಡು ಅಟ್ ಎ ಟೈಮ್ ಹಚ್ಬಾರ್ದು.
ಅದೇ ಮಿಸ್ಟೇಕ್ ಆಗೋದು. ಒಂದು ಹೊಡೆದಾಗ ಇನ್ನೊಂದು ಸಿಡಿಯುತ್ತೆ ಅಂತ ಅನ್ಕೋ, ಪಕ್ಕಕ್ಕೆ ಬಂದು ಬೀಳುತ್ತೆ. ಯಾವಾಗ ಸಿಡಿದ್ರೆ ಏನು ಮಾಡ್ತೀಯ? ಒಂದೊಂದು ಹಚ್ಚು, ಎರಡು ಬೇಡ. ಈಗ ಅದು ನಿಂಗೆ ಸಿಗಲ್ಲ, ಪಕ್ಕದ್ದು ವೇಸ್ಟ್. ಅದು ಎಲ್ಲೈತದ ಇನ್ನೊಂದು? ಅಪ್ಪಾಜಿ ಬಾಯಿ ಕಡೆ, ಅಪ್ಪಾಜಿ ಹತ್ತು ಬಾಯಿ ಕಡೆ. ಆದರಾದ ವರ್ತಕರು ಹೀಯಾಳಿಸುವುದರಿಂದಲೂ ಹಾಸ್ಯದಿಂದಲೂ ಎಲೈ ಸನ್ಯಾಸಿಯೇ, ನೀನು ಏತಕ್ಕೆ ಕೇಳುವೆ? ಹಣವಿರುವುದೆಂಬು ಭ್ರಾಂತಿಯಿಂದ ಅಪಹರಿಸಲು ಕೇಳುವೆಯೋ? ನಮ್ಮ ಹಡಗಿನಲ್ಲಿ ಎಲೆ ಬಳ್ಳಿಗಳಿರುವುದು ಮತ್ತೇನೂ ಇಲ್ಲ ಎನ್ನಲು ಈ ರೀತಿ ನುಡಿದ ಅಸತ್ಯ ವಾಕ್ಯವನ್ನು ಕೇಳಿ ಸ್ವಾಮಿಯು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟು ಹೋಗಲು ವರ್ತಕರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರ ದಡವನ್ನು ಸೇರಿ ನಿತ್ಯ ಕರ್ಮಗಳನ್ನು ಮಾಡಿಕೊಂಡನು. ಪುನಃ ಹಡಗನ್ನು ಹತ್ತಿ ಅದರಲ್ಲಿರುವ ಎಲೆ ಬಳ್ಳಿಗಳನ್ನು ಕಂಡು ಮಾವನು ಅತ್ಯಾಶ್ಚರ್ಯಪಟ್ಟು ದುಃಖದಿಂದ ಹಾಗೆಯೇ ಮೂರ್ಛೆ ಹೋದನು. ಪುನಃ ಎಚ್ಚೆತ್ತವನಾಗಿ ದ್ರವ್ಯ ಹೋದ ದುಃಖದಿಂದ ಪ್ರಲಾಪಿಸುತ್ತಿರುವ ಮಾವನನ್ನು ಕಂಡು ಅಳಿಯನು ಹಿಂತೆಂದನು, ಎಲೈ ಮಾವನೇ, ಏಕೆ ವ್ಯಸನಪಡಿಸುತ್ತೀಯೇ? ಸನ್ಯಾಸಿಯಿಂದ ಶಾಪ ಕೊಡಲ್ಪಟ್ಟಿತು, ಆದ್ದರಿಂದಲೇ ನಮ್ಮ ಪದಾರ್ಥವೆಲ್ಲವೂ ಈ ರೀತಿಯಾಯಿತು. ಆತನಿಗೆ ನಾವು ಶರಣಾಗತಾರದಲ್ಲಿ ನಮ್ಮ ಉದ್ದೇಶವು ನೆರವೇರುವುದು ಎಂದು ಹೇಳಿದ. ಅಳಿಯನ ಮಾತನ್ನು ಕೇಳಿ ಪುನಃ ಆತನು ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ದೀನನಾಗಿ ಇಂತೆಂದನು, ಎಲೈ ಸ್ಥೈರ್ಯ, ವಿಜಯ, ಅಭಯ, ಆಯುರಾರೋಗ್ಯ, ಐಶ್ವರ್ಯ, ಅಭಿವೃದ್ಧ್ಯರ್ಥಂ ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಮಮ ಇಹ ಜನ್ಮನಿ ಜನ್ಮಾಂತರೇಶ್ಚ ಸಕಲ ಸೌಭಾಗ್ಯ ಸಿದ್ಧಾರ್ಥಂ ಮಮ ಧರ್ಮಕಾಂತಾಯಃ ದೀರ್ಘ ಸೌಮಂಗಲ್ಯ ಅಭಿವೃದ್ಧ್ಯರ್ಥಂ ಇಷ್ಟ ಕಾಮ್ಯಾರ್ಥ ಸಿದ್ಧಾರ್ಥಂ ವರ್ಷ ವರ್ಷೆ ಮಾಸೆ ಮಾಸೆ ಕರ್ತವ್ಯ ಶ್ರೀ ಸತ್ಯನಾರಾಯಣ ದೇವತಾ ಉದ್ದೇಶ್ಯ ಶ್ರೀ ಸತ್ಯನಾರಾಯಣ ದೇವತಾ ಪ್ರೀತ್ಯರ್ಥಂ ಶ್ರೀ ಸತ್ಯನಾರಾಯಣ ದೇವತಾ ವ್ಯೋ ನಮಃ ಯಥಾ ಸಂಪಾದಿತ ಸಾಮಗ್ರ್ಯ ಗಣೇಶ ಗೌರಿ ದುರ್ಗಾ ತ್ರ್ಯಂಬಕ ಬ್ರಹ್ಮ ವಿಷ್ಣು ಮಹಾಲಕ್ಷ್ಮಿ ಆದಿತ್ಯಾದಿ ನವಗ್ರಹ ಪೂಜಾ ಪೂರ್ವಕ ಶ್ರೀ ಸತ್ಯನಾರಾಯಣ ವ್ರತ पूजा अहम करिष्ये तदंग कलशार्चनं करिष्ये इति संकल्पे यशो नाम रूपा भीम्या देवी सर्वमंगलां त्रयो सन्नार्थपुंसां सर्वतो जय मंगलम जय नमः पार्वतीश्वर महादेव कर्मसांगता पूर्णफलसिद्ध्यर्थं पूर्णफलन्यासे विनियोगः इदं फलं मया देवा स्वागतं प्रशस्तवा तेन मे सफलवाप्तिर्भवे जन्मनि जन्मनि शंकराय विद्महे महादेवाय धीमहि तन्नो शंकर प्रचोदयात् अस्मिन् कलशे ओं भोः सत्यनारायण ओं सत्यनारायण मावाहयामि सत्यनारायण मावाहयामि सत्यनारायण मावाहयामि पूजयामि आवाहयामि आवाहितो भव स्थापितो भव सम्मुखो भव अवकुण्ठितो भव वरदो भव सन्मुद्रा दर्श्य ध्यानवाहनादि षोडशोपचार पूजां भवेयुः एकदन्ताय विद्महे वक्रतुण्डाय धीमहि तन्नो दन्ति प्रचोदयात् अस्मिन् कलशे ओं भोः महागणपतिम् आवाहयामि ओं भवः महागणपतिम् आवाहयामि महागणपतिम् आवाहयामि महागणपतिम् आवाहयामि पूजयामि आवाहयामि आवाहितो भव स्थापितो भव सम्मुखो भव कुण्ठितो भव वरदो भव सन्मुद्रा दर्श्य ध्यानवाहनादि षोडशोपचार पूजां भवेयुः
मध्ये ओम भूः वास्किमावायमि ओम भवः वासुकिमावाहयामि वासुकिमावाहयामि पूजयामि आवाहयामि आवाहितो भव स्थापयामि स्थापितो भव सन्निहितो वा सन्मुखो भव अवकुण्ठितो वा वरदो भव सन्निधानदर्शनादि षोडशोपचार पूजां भवेयुः ಎಸ್ ಇವಾಗ ಪೂಜೆ ಎಲ್ಲ ಆಯಿತು, ಕಥೆನೂ ಓದಾಯಿತು, ಸತ್ಯನಾರಾಯಣ ಪೂಜೆದ್ದು ಕಥೆನೂ ಓದಾಯಿತು. ಇವಾಗ ನೈವೇದ್ಯ ಮಾಡೋಕ್ಕೆ ಎಲ್ಲದನ್ನು ಹಚ್ಕೊಂಡಿದ್ದೀವಿ. ಒಂದು ಗಣೇಶನ್ಗೆ, ಮತ್ತೊಂದು ಇಲಿರಾಯನ್ಗೆ, ಇನ್ನೊಂದು ಸತ್ಯನಾರಾಯಣನ್ಗೆ. ಇಲ್ಲಿ ಅಣ್ಣ ನೈವೇದ್ಯ ಮಾಡ್ತಾ ಇದ್ದಾರೆ. ನೈವೇದ್ಯ ಎಲ್ಲ ಆದಮೇಲೆ ಮೊದಲಿಗೆ ಸ್ವಾಮಿಗಳು ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಕುತ್ಕೊಂಡು. ಸೊ ಇವ್ರದ್ದು ಊಟ ಆದಮೇಲೆ ಬೇರೆ ಮತ್ತೆ ಇದು ಏನಾಗ್ಬಿಟ್ಟಿತ್ತು ಅಂದರೆ ತಂದಿರೋದು ಕೆಲವೊಂದು ತುಂಬಾ ಡಮ್ಮಿ ಪೀಸ್ಗಳಿತ್ತು. ಸೊ ಹಾಗಾಗಿ ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಒಳಗಡೆ ಇರೋ ಮದ್ದನ್ನೆಲ್ಲ ತೆಗೆದು ಸೈಡಲ್ಲಿಟ್ಟು ಬ್ಲಾಸ್ಟ್ ಮಾಡ್ತಾ ಇದ್ದಾನೆ. ಬರ್ರಿ ಹಚ್ಚಾಗತ್ತಾನ ಏ ಬೇಡ ಬೇಕತ್ತತಿ ಅವನು ಏನೋ ಈಗ ನೋಡಲ್ ಏನೋ ಮಾಡತ್ತಾನ ಅಲ್ಲಿ. ಸರಿ ಸರಿ ಅಪ್ಪ ಸರ್ಕ ಮಗೈತ್. ಆ್ಯಕ್ಚುಲಿ ಇವಾಗ ಟೈಮು 11:30 12 ಆಗ್ತಾ ಐತೆ. ಇವಾಗ ನಾವು ಪಟಾಕಿ ಹೊಡ್ಯಕ್ಕಂತ ಹೊರಗೆ ಬಂದಿದ್ದೀವಿ. ಫುಲ್ ನಾಯ್ಸ್ಲೆಸ್ಸು. ನಾವು ನಾಯ್ಸ್ ಎಲ್ಲರೂ ಪಟಾಕಿ ಹೊಡೆದಾದ್ಮೇಲೆ ಇದಾಗಿರೋದು. ಆ್ಯಕ್ಚುಲಿ ನಾನು, ರಕ್ಷಿ, ಆಮೇಲೆ ಅಮ್ಮ ಮೂರೇ ಜನ ಬಂದಿರೋದು. 12:30 ಎಸ್ ಅಫ್ಕೋರ್ಸ್ 11:30 12 ಆಗಿತ್ತು. ಓಡಾಡಕತ್ತಾರ ಇಬ್ರು. ಇವಲ್ಲ ಮಸ್ತ್ ಆಕತ್ ನೋಡಿ ಯೂಟ್ಯೂಬ್ನ ಫ್ರೆಂಡ್ಸ್. ಇವರಿಬ್ರು ರೋಡ್ನಾಗ ಓಡಾಡಕತ್ತಾರ ಫ್ರೆಂಡ್ಸ್. ಈ ಬರ್ರ ಅನ್ಬೇಕು ಎಷ್ಟು ಡಮ್ಮಿ ಇತ್ತು ಅಂದರೆ ಹತತಾನೆ ಇಲ್ಲ, ಸಾಕಾಗೋಗಿತ್ತು. ಯಪ್ಪ ಬೇಡ್ಕೊಳ ಬೇಡ್ಕೊ ಗಣಪ. ಮಕ್ಕ ತೆಳಗೆ ಮಾಡ್ಬೇಕು ಕಡ್ಡಿದು ಬಟ್ ಹತ್ತು ನೋಡು ಎದ್ದೇಳು. ಎಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಬೇಗ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ ನಿಮಗೆ ಅನಿಸಿರೋದನ್ನು ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಲವ್ ಯು ಆಲ್. ಬಾಯ್.